ಕೆಲವರು ಶಾಸಕರು ಕುಮಾರಸ್ವಾಮಿ ಅವರ ಬಳಿ ಸಾಕಷ್ಟು ದುಬಾರಿ ವಾಚಗಳಿದೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಡಾಕ್ಟರ್ ಅಂದಾನಿರವ್ರು ನಿಂತಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವ್ರ ಕೈಯಲ್ಲಿ HMT ಗಡಿ, ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಫೋಟೋ ಇದೆ. ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ ಅನ್ನೋ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ಬೇಡಣ, ಪ್ರಚಾರ ಪ್ರಿಯರು, ಅವ್ರಿಗೆಲ್ಲ ಉತ್ತರ ಕೊಟ್ಟರೆ ಮತ್ತೆ ಬೇರೆ ಬೇರೆ ಎಲ್ಲಿ ಹೋಗುತ್ತೆ. ಕಾರ್ಯಕರ್ತರು ನಿಮ್ಮ ಕಾರ್ಯಕರ್ತರೇನು ಕೇಳಿಲ್ವ ಸರ್, ಹಿಂಗೆ ನಾವು ಅಂಡಿಸ್ತೀವಣ್ಣ, ಹಂಗೆ ನಿಮ್ಮ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಕಾರ್ಯಕರ್ತರು ಸಹ. ಈಗ ನೋಡಿ ಅಣ್ಣ, ಯಾರೋ ಏನೋ ಒಂದು ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆಲ್ಲನೂ ನಾವು ಕೂಡ ಮಾಡ್ತಾ ಹೋದರೆ ಬಹುಶಃ ಅದಕ್ಕೆ ಕೊನೆ ಅನ್ನೋದು ಇರೋದಿಲ್ಲ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಕಾಣಲಿಕ್ಕಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ನಾವು ಒಂದು ಒಳ್ಳೆಯ ಉದ್ದೇಶಕ್ಕೆ ರೈತರ ಪರವಾಗಿ ಕೈ ಜೋಡಿಸಿದ್ದೀವಿ. ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು ಅಷ್ಟೇ ನಮ್ಮ ಧರ್ಮ. ನೀವೇನೋ ಸಾರ್ವಜನಿಕ ಹಿತದೃಷ್ಟಿಯಿಂದ ನನ್ನ ಜಮೀನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಆಯ್ತು ಬಿಟ್ಕೊಡ್ಲಿ, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಲೇಔಟ್ ಅಂತ ಹೆಸರುಗೋಣ ಅಂತ ಒಂದು ಟಾಂಗ್ ಕೊಟ್ಟಿದ್ದಾರೆ. ಇಲ್ಲ ಸಾರ್, ಅಲ್ಲಿ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಕೃಷಿ ಮಾಡಿ ಬದುಕನ್ನು ಕಟ್ಕೊಂಡಿದ್ದಾರೆ. ಭೂಮಿ ತಾಯಿಯನ್ನು ನಂಬಿಕೊಂಡು ಹಲವಾರು ವರ್ಷಗಳಿಂದ ಅವ್ರ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಂಡು ಗುಂಟೆ ಲೆಕ್ಕದಲ್ಲೋ ಅಥವಾ ಎಕರೆ ಲೆಕ್ಕದಲ್ಲೋ ಅಥವಾ ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಅತಿ ಸಣ್ಣ ರೈತರು ಜಾಸ್ತಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಕೊಟ್ಟಿದ್ದೀನಿ ನಿಮಗೆ. ಹಾಗಾಗಿ ಹಿಂಗೋ ಒಂದು ಹೈನುಗಾರಿಕೆ ಮಾಡ್ಕೊಂಡು ಅಥವಾ ರೇಷ್ಮೆ ಬೆಳ್ಕೊಂಡು, ತರಕಾರಿ ಬೆಳ್ಕೊಂಡು, ಹೂವು ಬೆಳ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ನೋಡೋಣ, ಇದು ನಾವು ಏನೇ ಚರ್ಚೆ ಮಾಡಿದ್ರು ಕೂಡ ನನ್ನ ಉದ್ದೇಶ ಇಷ್ಟೇ, ಯಾರು ಈ ಪ್ರಾಜೆಕ್ಟ್ ಪರ ಇದ್ದಾರೆ, ಯಾರು ಈ ಪ್ರಾಜೆಕ್ಟ್ ವಿರುದ್ಧವಾಗಿದ್ದಾರೆ, ಅದನ್ನು ಚರ್ಚೆ ಮಾಡೋಣ. ಈಗ ನನ್ನ ಹೆಸರಲ್ಲಿ ಅದೆಂಥದ್ದೋ ಲೇಔಟ್ ಕಟ್ತೀನಿ ಅಂದರೆ ನಾನು ಲೇಔಟ್ ಕಟ್ತಕ್ಕಂಥವನ್ನಲ್ಲ. ಲೇಔಟು ಕಟ್ತಕ್ಕಂಥ ಸಂಸ್ಕೃತಿ ಪದ್ಧತಿ ಅದ್ರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಶಾಸಕರಿಗೆ, ಜೊತೆಯಲ್ಲಿ ಅವರ ಗುರುಗಳಿಗೆ. ನಮಗಿಲ್ಲ, ಅದು ಲೇಔಟ್ ಕತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಜನ ಲೇಔಟು ಬೇಡ, ಕಮರ್ಷಿಯಲ್ ಎಂಡಿವೇರಿ ಆ್ಯಕ್ಟಿವಿಟೀಸ್ ಯಾವುದು ಬೇಡ, ನೆಮ್ಮದಿಯಾಗಿ ನಮಗೆ ಬದುಕಕ್ಕೆ ಬಿಡಿ ಅಂತ ಹೇಳ್ತಿದ್ರೆ ಬಿಟ್ರೆ ಸಾಕು. ಸರ್,